ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಆರೋಗ್ಯವೇ ಭಾಗ್ಯ. ಈ ಮಾತನ್ನು ಎಲ್ಲರೂ ಒಪ್ಕೊಳ್ಳೇಬೇಕಲ್ವಾ? ನಾವೇನು ಅಂದ್ಕೊಳ್ತೀವಿ, ಶ್ರೀಮಂತಿಕೆ ಇದ್ದರೆ ಸಾಕು, ಚೆನ್ನಾಗಿ ದುಡಿದ್ರೆ ಸಾಕು, ನಮ್ಮ ಹತ್ರ ಹಣ ಇದ್ದರೆ ಎಲ್ಲನೂ ನಾವು ತಗೊಳ್ಬೋದು, ಹಣ ಇದ್ದಿಂದ ಎಲ್ಲನೂ ಸಾಧಿಸ್ಕೊಡ್ಬೋದು ಅನ್ನೋ ಭ್ರಮೆಲಿರ್ತೀವಿ. ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಬಂತು ಅಂತ ನೋಡ್ಕೊಳ್ಳಿ, ಆಗ ಗೊತ್ತಾಗುತ್ತೆ ನಮಗೆ ಆರೋಗ್ಯದ ಬೆಲೆ ಏನು ಅಂತ. ಆ ಟೈಮಲ್ಲಿ ನಮ್ಗೆ ಅನ್ಸೋದೊಂದೇ, ಆರೋಗ್ಯದ ಮುಂದೆ ಬೇರೆ ಏನೂ ಇಲ್ಲ, ದಯವಿಟ್ಟು ದೇವರೇ ಆರೋಗ್ಯ ಒಂದು ಕೊಟ್ಬಿಡಪ್ಪ, ನನಗೆ ಬೇರೆ ಏನು ಬೇಡ ಅಂತ. ಆರೋಗ್ಯ ಚೆನ್ನಾಗಿದ್ರೆ ತಾನೇ ಆ ಶ್ರೀಮಂತಿಕೆನ ಅನುಭವಿಸೋಕ್ಕಾಗೋದು. ಇಂಥ ಆರೋಗ್ಯ ಸಮಸ್ಯೆಗಳ ನಿವಾರಣೆಗಾಗಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ಈ ಶ್ಲೋಕವನ್ನು ನೀವು 108 ಬಾರಿ ಇಲ್ಲ 21 ಬಾರಿ, 11 ಬಾರಿ ಇಲ್ಲ ಅದು ಆಗಲಿಲ್ಲ ಅಂದರೆ 9 ಬಾರಿ ಆದರೂ ಹೇಳ್ಕೊಳ್ಬೋದು. ಯಾವುದಪ್ಪ ಆ ಶ್ಲೋಕ ಅಂದರೆ ನೋಡಿ, ಆ ಶ್ಲೋಕ ಹೀಗಿದೆ: ಓಂ ನಮೋ ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರೇ ಅಮೃತ ಕಲಶಹಸ್ತಾಯ ಸರ್ವಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರೈಲೋಕ್ಯಪತಯೇ ತ್ರೈಲೋಕ್ಯ ನಿಧಯೇ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧಚಕ ನಾರಾಯಣ ಸ್ವಾಹ. ಈ ಮಂತ್ರನ ನಿಮ್ಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಭಕ್ತಿಯಿಂದ ಹೇಳ್ಕೊಳ್ಳಿ. ಈ ಶ್ಲೋಕ ಪಠನೆ ಮಾಡಿದ್ದಾದಮೇಲೆ ನಿಮಗೆ ಸ್ವಲ್ಪನಾದರೂ ಆರೋಗ್ಯ ಸಮಸ್ಯೆ ಖಂಡಿತ ಕಡಿಮೆ ಆಗೇ ಆಗುತ್ತೆ. ಭಗವಂತ ಎಲ್ರಿಗೂ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ.